ದೇವಸ್ಥಾನದ ನಿರ್ಮಾಣ ಹಂತದ ಕಟ್ಟಡವನ್ನ ಧ್ವಂಸ ಮಾಡಿರತಕ್ಕಂತಹ ಪ್ರಕರಣ ಇದು. ಕೊಂಡಾಣ ಕ್ಷೇತ್ರದ ಪಿಲಿಚಾಮುಂಡಿ ಮತ್ತು ಬಂಟ ವೈದ್ಯನಾಥ ದೇವಸ್ಥಾನಕ್ಕೆ ಸೇರಿದಂತಹ ಕಟ್ಟಡ ಇದಾಗಿದ್ದು ಇದನ್ನ ಧ್ವಂಸಗೊಳಿಸಲಾಗಿದೆ. ದೇವಸ್ಥಾನದ ನಿರ್ಮಾಣ ಹಂತದ ಕಟ್ಟಡವನ್ನ ಧ್ವಂಸ ಮಾಡಿದ್ದಾರೆ ಕಿಡಿಗೇಡಿಗಳು. ಕೊಂಡಾಣ ಕ್ಷೇತ್ರದ ಪಿಲಿಚಾಮುಂಡಿ ಮತ್ತು ಬಂಟ ವೈದ್ಯನಾಥ ದೇವಸ್ಥಾನಕ್ಕೆ ಸೇರಿದಂತಹ ಕಟ್ಟಡವನ್ನ ಧ್ವಂಸಗೊಳಿಸಲಾಗಿದೆ. ರಾತ್ರೋರಾತ್ರಿ ಜೆಸಿಬಿಯ ಮೂಲಕವಾಗಿ ಕಿಡಿಗೇಡಿಗಳಿಂದ ಈ ಕೃತ್ಯವನ್ನ ನಡೆಸಿರುವಂತಹ ಶಂಕೆ ಕೂಡ ಮನೆ ಮಾಡಿದೆ. ಉಳ್ಳಾಳದ ಕೊಂಡಾಣ ಕ್ಷೇತ್ರದ ಪಿಲಿಚಾಮುಂಡಿ ದೇವಸ್ಥಾನ ಇದು. ತಹಶೀಲ್ದಾರ್ ಮತ್ತು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಎಸಿಪಿ ತಂಡ ಕೂಡ ಭೇಟಿ ಕೊಟ್ಟಿದೆ. ಸ್ಥಳದಲ್ಲಿ 2 ಪೊಲೀಸ್ ತುಕಡಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ ನಿರ್ಮಾಣ ಹಂತದ ದೇವಸ್ಥಾನದ ಕಟ್ಟಡವನ್ನ ಹೇಗೆ ಧ್ವಂಸ ಮಾಡಿದ್ದಾರೆ ಅಂತ. ದೇವಸ್ಥಾನಕ್ಕೆ ನೂತನವಾಗಿ ನಿರ್ಮಿಸ್ತಾ ಇದ್ರು ಭಂಡಾರ ಮನೆ, ಸೊ ಅದನ್ನೇ ಸಂಪೂರ್ಣವಾಗಿ ಧ್ವಂಸ ಮಾಡಲಾಗಿದೆ. ರಾತ್ರೋರಾತ್ರಿ ಈ ಕೃತ್ಯವನ್ನ ನಡೆಸಿದ್ದಾರೆ. ಯಾರು ಕೃತ್ಯವನ್ನ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಇನ್ನಷ್ಟೇ ತನಿಖೆಗಳು ಕೈಗೊಳ್ಳಲಾಗುತ್ತೆ. ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳ ತಂಡ ಕೂಡ ಬೀಡು ಬಿಟ್ಟಿದೆ. ಜೆಸಿಬಿಯ ಮೂಲಕವಾಗಿ ಇದನ್ನ ನೆಲಸಮ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಇದೀಗ ತಿಳಿದು ಬಂದಿದೆ. 2 ಬಣಗಳ ಗುದ್ದಾಟದಲ್ಲಿ ದೇವಸ್ಥಾನಕ್ಕೆ ಸೇರಿದಂತಹ ಕಟ್ಟಡವನ್ನ ಧ್ವಂಸಗೊಳಿಸಿರುವಂತಹ ಆರೋಪ ಇದೀಗ ಎದುರಾಗಿದೆ. ಪಿಡಿಒ ಕಡೆಯಿಂದ ಕೇಸ್ ತಗೊಂಡು ಅವ್ರನ್ನ ಸಂಬಂಧಪಟ್ಟವ್ರನ್ನ ಅರೆಸ್ಟ್ ಮಾಡ್ತೀವಿ. ಬಂಗಾರ ಇದೆ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖಪಾಲ್ ರಿಂದ. ಸುಖಪಾಲ್, ಯಾಕೆ ನಿರ್ಮಾಣ ಹಂತದ ದೇವಸ್ಥಾನದ ಕಟ್ಟಡವನ್ನ ಧ್ವಂಸ ಮಾಡಿದ್ದಾರೆ? ಇದರ ಹಿಂದೆ ಯಾರ ಕೈವಾಡ ಇರಬಹುದು ಅಂತ ಸ್ಥಳೀಯರು ಆರೋಪಿಸ್ತಾ ಇದ್ದಾರೆ. ಇದು ಸ್ಥಳೀಯವಾಗಿ ಆ ಒಂದು ದೇವಸ್ಥಾನದ ಆಡಳಿತ ಮಂಡಳಿಯ ಒಂದು ಗುದ್ದಾಟದಿಂದ ಈ ಒಂದು ಕೃತ್ಯ ನಡೆದಿದೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ತನಿಖೆಯು ಆರಂಭ ಆಗಿದೆ. ಇವತ್ತು ಈ ಒಂದು ಘಟನೆ ನಡೀಲಿಕ್ಕೆ ಇವತ್ತು ಬೆಳಗಿನ ಜಾವನೆ ಘಟನೆ ನಡೆದೋಗಿದೆ. ಅದು ಯಾರು ಮಾಡಿದ್ದು ಅನ್ನುವಂಥದ್ದು ಈವರೆಗೂ ಬೆಳಕಿಗೆ ಬಂದಿಲ್ಲ. ಆದ್ರೆ ಸ್ಥಳೀಯರಿಗೆ ಕೆಲವೊಂದು ಮಾಹಿತಿ ಇರುವಂತದ್ದು ಇದು ಈ ಸ್ಥಳೀಯವಾಗಿ ಇರುವಂತಹ ದೇವಸ್ಥಾನದ ಆಡಳಿತ ಮಂಡಳಿಯ ಗುದ್ದಾಟದಲ್ಲೇ ಈ ಒಂದು ಕೃತ್ಯ ಆಗಿದೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಕಳೆದ ಹಲವಾರು ವರ್ಷಗಳ ಇತಿಹಾಸ ಇರುವಂತ ಈ ಒಂದು ಕ್ಷೇತ್ರ ಕೊಂಡಾಣ ಕ್ಷೇತ್ರ. ಈ ಒಂದು ಕ್ಷೇತ್ರದಲ್ಲಿ ಸುಮಾರು 15 ಕೋಟಿಗೂ ಮಿಕ್ಕಿದ ಬೆಳೆ ಬಾಳುವಂತ ಬಂಗಾರಗಳಿರುವಂತದ್ದು. ಹಾಗಾಗಿ ಅದನ್ನ ಈ ಒಂದು ಏನು ಭಂಡಾರ ಮನೆ ಇತ್ತು ಅದರಲ್ಲಿ ಇರಿಸಲಾಗಿತ್ತು. ಆದ್ರೆ ಅದನ್ನ ಮುಜರಾಯಿ ಇಲಾಖೆಗೆ ಹಸ್ತಾಂತರ ಮಾಡಬೇಕು ಭಂಡಾರ ಮನೆಯನ್ನು. ಜೊತೆಗೆ ಆ ಭಂಡಾರ ಮನೆಯಲ್ಲೇ ಈ ವಸ್ತುಗಳನ್ನ ಬಂಗಾರವನ್ನ ಇಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಕಳೆದ ಬಾರಿಯ ಅಧ್ಯಕ್ಷರಾಗಿರುವಂತಹ ಕೃಷ್ಣ ಶೆಟ್ಟಿ ತಾಮರ್ ಅನ್ನುವಂಥವ್ರು ಇದನ್ನ ಯತ್ನ ಮಾಡಿದ್ರು. ಆದ್ರೆ ಇದಕ್ಕೆ ಖಾಸಗಿ ಭಂಡಾರ ಮನೆಯವರು ಸಮ್ಮತಿಯನ್ನ ನೀಡಿರ್ಲಿಲ್ಲ. ಈ ಕಾರಣಕ್ಕಾಗಿ ಆಗಾಗ ಪದೇ ಪದೇ ಗಲಾಟೆಗಳು ನಡೀತಾ ಇತ್ತು. ಅದರ ಹಂತ ಮುಂದುವರೆದ ಹಂತವಾಗಿ ಈಗ ಈ ರೀತಿಯಾಗಿ ಭಂಡಾರದ ಮನೆಯನ್ನ ಕೆಡುವಂತ ಪ್ರಯತ್ನ ಆಗಿದೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಆದ್ರೆ ತನಿಖೆ ನಡೆದ ಬಳಿಕ ಇದರ ಸ್ಪಷ್ಟ ಮಾಹಿತಿ ಗೊತ್ತಾಗಬಹುದು. ದಿವ್ಯಾ, ಇದು ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಗೆ ಬರುತ್ತೆ ಅನ್ನೋದಾದ್ರೆ ಖಾಸಗಿ ಅವ್ರಿಗೆ ಇದನ್ನ ಇಟ್ಕೊಳ್ಳಿಕ್ಕೆ ಯಾವ ರೀತಿಯ ಹಕ್ಕಿರುತ್ತೆ? ಅದು ಹೇಗೆ ಅವ್ರು ಕ್ಲೈಮ್ ಮಾಡ್ತಾ ಇದ್ರು? ಅಂದ್ರೆ ಈ ಒಂದು ಕ್ಷೇತ್ರದ ಇತಿಹಾಸ ಇರುವಂತದ್ದು ಕಳೆದ ಹಲವಾರು ವರ್ಷಗಳಿಂದಲೂ ಇದು ಭಂಡಾರ ಮನೆ ಇರುವಂತದ್ದು ಗುತ್ತಿಗೆ ಸಂಬಂಧಪಟ್ಟಂತ ವ್ಯಕ್ತಿಗಳ ಕೈಯಲ್ಲಿ ಇರುವಂತದ್ದು. ಆದ್ರೆ ಆಡಳಿತ ಮಾಡ್ಲಿಕ್ಕೆ ಈ ಒಂದು ಅಧ್ಯಕ್ಷವನ್ನ ನೇಮಕ ಮಾಡಲಾಗುತ್ತೆ. ಇದು ಎಲ್ಲಾ ದೇವಸ್ಥಾನಗಳಲ್ಲಿ ಇರುವಂತದ್ದು. ಈ ದೇವಸ್ಥಾನವು ಮುಜರಾಯಿ ಇಲಾಖೆಗೆ